ಇವ್ರಿಗೊಂದ್ ಸ್ವಲ್ಪ ಬಯ್ಯಣ ಎಲ್ಲರೂ. ಎದಕ್ಕಂದ್ರ ನೀವು ಕೊಪ್ಪಳ ಜಿಲ್ಲಾದಾಗ ಆರ್ಸ್ದಾಗ ಒಮ್ಮೆ ಮಿನಿಸ್ಟರ್ ಆದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಮತ್ತು 7-8 ಸಲ MLA ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರದಾರೆ, ಮತ್ತು ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹಿಟ್ನಾಳ್ ಅವರದಾರ, ಮತ್ತ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರದಾರ. ಅಲ್ಲ, ನಿಮಗೆ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ ಲೆಟರ್ ಇಲ್ಲಾರದೆ ಬದಲಾಗೋದಿಲ್ಲ. ಮತ್ತೆ ಯಾರ್ಯಾರು ಸುಮ್ನೆ ನಿಮ್ಗೆ ಗೊತ್ತಿಲ್ಲ, ಇಲೆಕ್ಷನ್ ಎಲ್ಲ ನೋಡ್ಯಾರ ನಿಮ್ದವ್ರು. ಸುಮ್ನೆ ಸಾಕಿ ಯಾಕೆ ಹೊಡಿಬೇಡ್ರಿ, ಏನ್ ಬಹಳ ಸುದ್ದಿದ್ದವ್ರಂಗ್ ಹೊಡಿತೀರಿ ಸುಮ್ನೆ. ನಾ ಏನ್ ಹೇಳಕತ್ತೀನಿ ಅಂದ್ರೆ, ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರ 3 ದೈತ್ಯರು ನಿಮ್ಮ ಸರ್ಕಾರ, ನೀವು 3 ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ ಗಮನಕ್ಕೆ ಬರ್ತಾನ? ಇಷ್ಟು ದೊಡ್ಡ 1,000 ಎಕರೆದು ಕೊಪ್ಪಳಕ್ಕೆ ಮಾರಕ ಆಗುವಂತ ಫ್ಯಾಕ್ಟರಿ ಬಂದ್ರು ನೀವು ಉಸಿರು ಸುಮ್ಮನೆ ಕೊಂತ. ಮತ್ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು, ಜನರು ಹೋರಾಟ ಮಾಡಬೇಕು, ನಾವ್ಯಾಕೆ ಹೋರಾಟ ಮಾಡಬೇಕು? ನಮ್ಮದೇನ್ ಕೆಲಸ ಐತಿ ಇಲ್ಲಿ? ಸರ್ಕಾರ ನಿಮ್ಮದೈತಲ್ಲ, ನಾವ್ ಏನು ಕೇಳುದಿಲ್ಲ ನಿಮಗೆ. ನಾವ್ಯಾರು ಸ್ಟ್ರೈಕ್ ಮಾಡೋದಿಲ್ಲ, ದುಡಿಯೋದ್ ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವ್ ಯಾಕೆ ಹೋಗೋಣ? ಏನ್ ಕೆಲಸ ಇದಾವಿಲ್ಲ ನಮಗೆ? ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಮ್ಮದೈತಿ, ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದ್ದೀರಿ. ನೀವು 3 ಕೂಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆದೇಶ ತಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ. ನಾವು ಉಳಿದೇನು ನಮಗ ಆ ನೆವ ಈ ನೆವ ಅಂತ ಏನು ಕೇಳೋದಿಲ್ಲ ನಾವು.